ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ. ನಾನು ಯಾರಿಗೂ ಬೇಕಾಗಿಲ್ಲ. ಬೇಡದೆ ಇರೋ ಆ ರೂಪ ಯಾಕೆ ಅಂತ ಆ ದೇವ್ರು ನನ್ನ ರೂಪನೂ ಕಿತ್ಕೊಂಡ್ಬಿಟ್ಟ ಅನ್ಸುತ್ತೆ. ಈ ರೂಪ ಹೊತ್ಕೊಂಡು ನಾನು ಎಲ್ಲಿಗೆ ಅಂತ ಹೋಗ್ಲಿ? ನನ್ನನ್ನು ಯಾರು ತಾನೇ ಒಪ್ಕೋತಾರೆ? ಯಾಕೆ ಹಾಗನ್ಕೋತೀಯ? ನಿನ್ನನ್ನು ಪ್ರೀತಿಸೋರು ನೀನು ಅವ್ರ ಜೊತೆ ಇಲ್ಲ ಅಂತ ಪಾಪ ಇಲ್ಲಿವರೆಗೂ ಎಷ್ಟು ನೋವು ಅನುಭವಿಸಿರ್ತಾರೋ. ಅಷ್ಟಕ್ಕೂ ನೀನೀಗ ಅನ್ಕೊಂಡಿದೀಯಲ್ಲ, ಎಲ್ಲ ಅದರ ವಿರುದ್ಧ ಆಗಿರ್ಬೋದು. ಪ್ರತ್ಯಕ್ಷವಾಗಿ ನೋಡ್ದೆ ಮನ್ಸು ಮಾತನ್ನು ಕೇಳಿ ಯಾವ ನಿರ್ಧಾರಕ್ಕೂ ಬರಬಾರ್ದಮ್ಮ. ಪೂರ್ತಿ ಗುಣ ಆದ್ಮೇಲೆ ನಿನ್ ಮನೆಗೆ ಹೋಗು. ನಿನ್ನನ್ನು ಅವ್ರು ನೋಡಿದ ತಕ್ಷಣ ಅವ್ರು ಹೇಗೆ ಸ್ಪಂದಿಸ್ತಾರೆ ನೋಡು. ಆಮೇಲೆ ನೀನೊಂದು ನಿರ್ಧಾರಕ್ಕೆ ಬಾರಮ್ಮ. ಶ್ರವಂತಿನ ಮದ್ವೆ ಮಾಡ್ಕೊಂಡಿರ್ತಾರ, ಅಥವಾ ನಾನು ಕಾಣಿಸ್ದೇ ಇರೋದಕ್ಕೆ ಮದ್ವೆ ಮಾಡ್ಕೊಳ್ದೇ ಇರ್ತಾರ? ಈ 6 ತಿಂಗಳಲ್ಲಿ ಏನ್ ನಡೆದಿರ್ಬೋದು? ಈಗ ನೀನು ನಿಮ್ಮ ಮನೆ ವಿಳಾಸ ಕೊಡಮ್ಮ, ನಾನು ಅವರಿಗೆ ಸುದ್ದಿ ತಿಳಿಸ್ತೀನಿ. ನಿಮ್ಮ ಹತ್ರ ಫೋನ್ ಇದ್ರೆ ಸ್ವಲ್ಪ ಕೊಡ್ತೀರಾ? ನಾನು ಫೋನ್ ಮಾಡ್ಕೊಡ್ತೀನಿ. ಫೋನ್ ಕೊಡು. ಸಾಯಿಸುವಂತ ದ್ರೋಹ ನಾನು ಏನ್ ಮಾಡಿದ್ದೀನಿ? ನಿನ್ನ ಹುಟ್ಟೆ ನಿನ್ನ ಸಾವಿಗೆ ಕಾರಣ. ಆದ್ರೆ ಯಾವಾಗ ನಮ್ಗೆ ನಿನ್ ಹೆತ್ತವ್ರು ಯಾರು ಅಂತ ಗೊತ್ತಾಯ್ತೋ ಆಗ್ಲೇ ನಿನ್ನ ಸಾವು ನಿನ್ನ ಬೆನ್ನೇರ್ ಬಂದಿದೆ. ಏನು ಯೋಚಿಸ್ತಿದ್ಯಮ್ಮ? ಫೋನ್ ಮಾಡು. ಬೇಡ ಬಿಡಿ, ನೀವ್ ಅಂದ್ಕೊಂಡ ಹಾಗೆ ನನಗಾಗಿರೋದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ. ಅವರು ನನ್ ಸತ್ತು ಹೋಗಿರ್ತೀನಿ ಅನ್ಕೊಂಡಿರ್ತಾರೆ. ಇವಾಗ ಫೋನ್ ಮಾಡಿ ನಮ್ಮವ್ರು ಯಾರಿಗಾದ್ರೂ ನನ್ನ ಬಗ್ಗೆ ಹೇಳಿದ್ರು ನಾನು ಬದುಕೆ ಇದ್ದೀನಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗತ್ತೆ. ಅದು ನನಗೂ ನಮ್ಮನೆಯವ್ರಿಗೂ ಇಬ್ಬರಿಗೂ ಕಷ್ಟ ಆಗ್ಬೋದು. ಫೋನಲ್ಲಿ ಬೇಡ, ನಾನೇ ನೇರವಾಗಿ ಹೋಗಿ ಭೇಟಿ ಮಾಡ್ತೀನಿ. ಸರಿ, ನಿನ್ನಿಷ್ಟ. ನಿನಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡು. ಯಾವಾಗ ಹೋಗ್ಬೇಕು ಅನ್ಸುತ್ತೋ ಆವಾಗ ಹೋಗು. ನಿನಗಿನ್ನೂ ಸುಸ್ತಿದೆ, ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ತಗೊಳಮ್ಮ. ನನ್ನ ತಾಳಿ ಎಲ್ಲಿ? ನನ್ನ ಮಂಗಳಸೂತ್ರ ಎಲ್ಲಿ? ನಮ್ಮ ಹತ್ರನೇ ಇದೆಯಮ್ಮ, ಭಯ ಪಡಬೇಡ. ಅದು ನಿನ್ನ ಮಂಗಳಸೂತ್ರ ಯಾವುದೋ ಮರಕ್ಕೆ ತಾಕಿ ತುಂಡಾಗಿತ್ತಮ್ಮ. ಅದನ್ನ ನಿನ್ನ ಹಾಗೆ ಕುತ್ತಿಗೆ ಹಾಕೊಳ್ಳೋದು ಅಶುಭ. ಮುಂದೆ ಒಂದು ಒಳ್ಳೆ ಮುಹೂರ್ತ ನೋಡಿ ಹೊಸ ಅರ್ಶಿನ ದಾರದಲ್ಲಿ ನಿನ್ನ ತಾಳಿ ಪೋಣಿಸಿ ನಿನ್ನ ಗಂಡನ ಕೈಯಲ್ಲಿ ಅದನ್ನ ಮತ್ತೆ ನೀನು ಕಟ್ಟಿಸ್ಕೊಳ್ಬೇಕು. ಇಲ್ಲಿದೆ ತಗೊಳಮ್ಮ. ಅದು ಈಗ ಸದ್ಯಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಗುರುಗಳೇ. ಅಲ್ಲಿವರೆಗೂ ಮಂಗಳಸೂತ್ರ ಇಲ್ಲದೆ ಇರ್ಬೇಕಾ? ಅದು ಅಶುಭ ಅಲ್ವಾ? ಇದನ್ನು ತಗೊಳಮ್ಮ.
ಈ ಅಮ್ಮನವ್ರ ತಾಯಿತನ ಕತ್ಗೆ ಹಾಕು. ಅದೇ ನಿನಗೆ ನಿನ್ನ ಸೌಭಾಗ್ಯಕ್ಕೆ ಶ್ರೀರಕ್ಷೆ. ಏನು ಯೋಚಿಸ್ತಿದ್ದೀರಾ ಅಣ್ಣ? ವೈದೇಹಿ ಅಮ್ಮವ್ರ ಬಗ್ಗೆ ತಾನೆ? ನೀವು ಹೇಳ್ದೇ ಇದ್ರೂ ಅರ್ಥ ಆಗುತ್ತೆ ಅಣ್ಣ. ನಿಮ್ಮ ಮನಸ್ಸಲ್ಲಿ, ನಿಮ್ಮ ಜೀವನದಲ್ಲಿ ವೈದೇಹಿ ಅಮ್ಮವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ. 6 ತಿಂಗಳು ಕೆಳಗೆ ಮದುವೆಲೇ ಎಲ್ರಿಗೂ ಈ ವಿಷಯ ಅರ್ಥ ಆಯಿತು. ಮಾಂಗಲ್ಯಧಾರಣ ಮುಹೂರ್ತ ಸುಮ ಮುಹೂರ್ತ ಅಸ್ತು. ಮಂಗಲಾಶಾಸನ ಪರೇರ್ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈ ಆಚಾರ್ಯೈಃ ಸಕೃತಾಯಾಸ್ತು ಮಂಗಲಂ. ಮುಹೂರ್ತಕಾಲೇ ಸೂರ್ಯಾದೀನಾ ನವಾನಾಂ ಗ್ರಹಾನಾಂ ಅತ್ಯಂತಾನುಕೂಲ್ಯತಾ ಫಲಸಿದ್ಧಿರಸ್ತು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ. ದೇವಾಂಶ್ ಮಗನೇ, ದೇವಾಂಶ್ 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 ಏನಾಯ್ತು? ದೇವಾಂಶ್ ಕಂದ ಏನಾಯ್ತು? ದೇವಾಂಶ್ ದೇವಾಂಶ್ ಕಣ್ಬಿಡು. ದೇವಾಂಶ್ ಏನಾಯ್ತು? ಅಯ್ಯಯ್ಯೋ, ಅವತ್ತು ವೈದೇಹಿ ಅಮ್ಮವರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು. ಎಲ್ಲಿದ್ದಾರೋ ಏನು ಕಥೆನೋ. ಅಮ್ಮವ್ರ ಬಗ್ಗೆ ಯಾವ ವಿಷಯನೂ ಗೊತ್ತಾಗ್ಲಿಲ್ವಲ್ಲ ಅಣ್ಣ? ಇಲ್ಲ ರಂಗ, ಎಲ್ಲೋ ಒಂದು ಕಡೆ ಕ್ಷೇಮವಾಗಿದ್ದೇ ಇರ್ತಾರಲ್ವಾ ಅಣ್ಣ? ನನಗೆ ಆ ನಂಬಿಕೆ ಇದೆ. ನನಗೇನು ಅನ್ನಿಸ್ತಿದೆ ಅಂತ ಗೊತ್ತಾ ಅಣ್ಣ? ಆಗ ಮದ್ವೆಗಾದ ಗಲಾಟೆಯಿಂದ ಮನ್ಸಿಗೆ ಬೇಜಾರಾಗಿ ಹೋಗಿರ್ತಾರೆ. ಆ ಥರ ಮನ್ಸಿಗೆ ನೋವಾಗಿರೋರು ಅಷ್ಟು ಸುಲಭವಾಗಿ ವಾಪಸ್ ಬರಲ್ಲ ಅಣ್ಣ. ನಾವು ಹುಡುಕಿದ್ರೂ ಸಿಗಲ್ಲ. ಅವ್ರಾಗ ಅವರೇ ಮತ್ತೆ ವಾಪಸ್ ಬರೋ ಹಾಗೆ ಏನಾದರೂ ಮಾಡಬೇಕು. ಏನಂದೆ? ಹೌದು ಅಣ್ಣ, ಅವ್ರಿಗೋಸ್ಕರ ನಾವೆಷ್ಟು ಒದ್ದಾಡ್ತಿದ್ದೀವಿ ಅಂತ ಗೊತ್ತಾದ್ರೆ ತಾನೇ ಅವ್ರು ಮತ್ತೆ ವಾಪಸ್ ಬರೋದು. ಕಂದ ದೇವಾಂಶ್. ಮಗನೇ ದೇವಾಂಶ್, ಏನಪ್ಪ? ನಮ್ಗೆ ನಿನ್ ಹತ್ರ ತುಂಬಾ ಮಾತಾಡೋದಿದೆ ಕಂದ. ಅಷ್ಟಕ್ಕೂ ನಿನ್ ಪರಿಸ್ಥಿತಿ ನೋಡಿದ್ರೇನೆ ಭಯ ಆಗತ್ತೆ. ಆದ್ರೆ ಅದ್ಯಾವುದನ್ನು ಮನ್ಸಿಗೆ ಹಾಕೋಬೇಡ. ನಾವ್ ಏನೇ ಹೇಳಿದ್ರು ನೀನ್ ಕೇಳಲ್ಲ ಅನ್ನೋದು ನಮಗ್ ಗೊತ್ತು. ಅದಕ್ಕೆ ನಿನ್ನ ಒಂದೇ ಒಂದು ಮಾತು ಕೇಳೋಣ ಅಂತ ಬಂದ್ವಿ ಕಂದ. ಏನಮ್ಮ? ಶ್ರವಂತಿ, ಅಮ್ಮ ಶ್ರವಂತಿ. ಏನಾಯ್ತತ್ತೆ? ಶ್ರವಂತಿಗೆ ಏನು ಉತ್ತರ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ? ಯಾವ್ದ್ರ ಬಗ್ಗೆ ಅಮ್ಮ? ಯಾವ್ದ್ರ ಬಗ್ಗೆ ಅಂತ ಕೇಳ್ತಿದ್ಯಲ್ಲ? ಚಿಕ್ಕ ವಯಸ್ಸಿಗೆ 3 ಗಂಟೆ ಕಟ್ಟಾಗಿದೆ. ಆಮೇಲೆ ವೈದೇಹಿನ ಮದ್ವೆ ಆಗಿದ್ದಕ್ಕೆ ಇವಳಿಗೆ ಹೆಂಡತಿಯಾಗಿರೋ ಹಕ್ಕು ಸಿಗ್ಲಿಲ್ಲ. ಹೋಗ್ಲಿ, ಆಮೇಲೆ ಮದ್ವೆಗೆ ಒಪ್ಕೊಂಡು ಮತ್ತೆ 3 ಗಂಟೆ ಕಟ್ತೀಯ ಅಂತ ಆಸೆ ಪಟ್ರೆ 1 ಗಂಟು ಹಾಕ್ದೆ ತಲೆ ಸುತ್ತ ಬಿದ್ದೋದೆ. ಅಂದ್ರೆ ನಾಟಕ ಮಾಡ್ದೆ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಬಿದ್ದೋದೆ ಅಂತ ಅನ್ಕೊಳ್ಳೋಣ. ಆದ್ರೆ ಶ್ರವಂತಿ ಪರಿಸ್ಥಿತಿ ಏನು? ಚಿಕ್ಕ ವಯಸ್ಸಲ್ಲಿ ನಡೆದಿದ್ದು ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೂ ಅದ್ರ ಬಗ್ಗೆ ಯಾರೂ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ.
ಆದ್ರೆ ಇವಾಗ ಹಸೆಮಣೆ ಮೇಲ್ ಬಂದ್ ಕೂತ್ಕೊಂಡ್ಮೇಲೆ ಮದ್ವೆ ನಿಂತೋಯ್ತಲ್ಲ. ಈ ವಿಷಯ ಎಲ್ರಿಗೂ ಗೊತ್ತಾಯ್ತು. ಇವಾಗ ಅವಳ ಪರಿಸ್ಥಿತಿ ಏನು? ನೀನ್ ದುಃಖದಲ್ಲಿದ್ಯಲ್ವಾ, ಬಲವಂತ ಮಾಡೋದು ಯಾಕೆ ಅಂತ ಇಷ್ಟು ದಿನ ನಾನೇನು ಮಾತಾಡ್ಲಿಲ್ಲ. ಆದ್ರೆ 6 ತಿಂಗಳು ಕಳೆದೋಯ್ತು ಕಂದ. ಈಗಾಗ್ಲೇ ಜನಗಳು ಬಾಯಿಗೆ ಬಂದ ಹಾಗೆ ಮಾತಾಡ್ಕೋತಾ ಇದ್ದಾರೆ ಗೊತ್ತಾ. ಅದಕ್ಕೆ ಕಂದ, ಈಗ್ಲಾದ್ರೂ ನೀವಿಬ್ರು ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಜೀವನ ಮಾಡ್ಬೇಕು. ಇದ್ಯಾವುದು ನಾವು ತಗೊಂಡಿರೋ ನಿರ್ಧಾರ ಅಲ್ಲ ಮಗನೆ. ದೇವರ ಸಮಾನರಾದ ಗುರುಗಳು ಹೇಳಿರೋದನ್ನ ಪಾಲಿಸ್ತಾ ಇದ್ದೀವಿ ಅಷ್ಟೇ. ಶ್ರವಂತಿ ಕೂಡ ನಿನ್ನ ಹೆಂಡತಿಯಾಗಿರೋ ಹಕ್ಕಿದೆ ಅಂತ ಹೇಳಿದ್ರು ಆ ಸ್ಥಾನ ನಾವು ಕೊಡ್ಲೇಬೇಕು. ಜೊತೆಗೆ ಈಗ ವೈದೇಹಿನೂ ಇಲ್ವಲ್ಲ, ನೀನ್ ಇನ್ನೂ ಯಾಕೆ ತಡ ಮಾಡ್ತೀಯಾ? ಅಂದ್ರೆ ವೈದೇಹಿನ್ ಬರೋದೇ ಇಲ್ಲ ಅನ್ಕೋತಾ ಇದ್ದೀರಾ ಅಮ್ಮ? ಹಾಗೇನು ಇಲ್ಲ ಮಗನೆ, ಬರ್ಲಿ ಅಂತಾನೆ ಕಾಯ್ತಾ ಇದ್ದೀವಿ. ವೈದೇಹಿ ಸ್ಥಾನ ಯಾವತ್ತಿದ್ರೂ ವೈದೇಹಿದೆ. ಹಾಗೆ ಶ್ರವಂತಿ ಕೂಡ ನ್ಯಾಯ ಕೊಡ್ಬೇಕಾಗಿರೋ ಜವಾಬ್ದಾರಿ ನಿನ್ ಮೇಲಿದೆ ಕಂದ. ಆದ್ರೂ ವೈದೇಹಿ ಬರೋದಕ್ಕೂ ಶ್ರವಂತಿನ ಮದ್ವೆ ಆಗೋದಕ್ಕೂ ಏನ್ ಸಂಬಂಧ ಇದೆ ಹೇಳು ದೇವಾಂಶ್? ವೈದೇಹಿ ಇದ್ರೂ ಶ್ರವಂತಿನ ಮದ್ವೆ ಮಾಡ್ಕೋಬೇಕು, ಎಲ್ಲ ಅಂದ್ರೂ ಮದ್ವೆ ಮಾಡ್ಕೋಬೇಕು. ಅದೇನು ಅಂದ್ರೆ ಬರ್ತಾಳೋ ಇಲ್ವೋ ಅಂತ ಗೊತ್ತಿಲ್ದಿರೋ ವೈದೇಹಿ ಬಗ್ಗೆ ನಿನ್ ಮನ್ಸನ್ನ ಜೀವನಾನ ಹಾಳ್ ಮಾಡ್ಕೋತಿದ್ಯಾ ಅನ್ನೋದೇ ಅತ್ತೆ ಮಾವಂಗಿರೋ ನೋವು. ಸರಿಯಾಗಿ ಹೇಳಿದ್ಯಮ್ಮ. ಕಂದ, ಈಗ ನಿಮ್ಮಿಬ್ರು ಮದ್ವೆ ಆಗ್ಬೇಕು, ಇಬ್ರು ಸಂತೋಷವಾಗಿರ್ಬೇಕು. ಆಗ್ಲೇ ನಮಗ್ ಮನ್ಸಿಗೆ ನೆಮ್ಮದಿ. ಮಾಡ್ಕೋ ಕಂದ. ಸರಿ, ಹಾಗಿದ್ರೆ ಮಾಡ್ಕೋತೀನಿ. ನಿಜವಾಗ್ಲೂ ಹೇಳ್ತಿದ್ಯಾ? ನಿಜ ಹೇಳ್ತಿದ್ಯಾ ಕಂದ? ನಿಜವಾಗ್ಲೂ ಮಾಡ್ಕೋತೀಯ ಅಲ್ವಾ? ಮಾಡ್ಕೋತೀನಮ್ಮ, ಆದ್ರೆ ಒಂದು ಕಂಡೀಷನ್ ಇದೆ. ಹೇಳು ಕಂದ, ನೀನ್ ಏನ್ ಹೇಳ್ತೀಯೋ ಅದನ್ನ ಮಾಡ್ತೀನಿ. ನೀನು ಶ್ರವಂತಿ ಕುತ್ತಿಗೆ ತಾಳಿ ಕಟ್ಬೇಕಷ್ಟೇ. ಹೇಳು, ಏನ್ ಮಾಡ್ಬೇಕು? ಹೇಳು ಕಂದ. ನಮ್ಮ ಮದುವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಟಿವಿ ಮತ್ತೆ ಪತ್ರಿಕೆಗಳಲ್ಲಿ ಅದ್ರ ಬಗ್ಗೆ ಬರಬೇಕು. ಅಷ್ಟೇನಾ? ಆಗ್ಲೇ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ಕೊಂಡೆ. ಆದ್ರೆ ನಿನ್ ಮೂಡ್ ಚೆನ್ನಾಗಿಲ್ಲ ಅಂತ ಮನೇಲೆ 3 ಗಂಟೆ ಹಾಕ್ಸಿದ್ರೆ ಸಾಕು ಅನ್ಕೊಂಡೆ. ನೀನ್ ಹೇಳ್ದಾಗೆ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಕಂದ. ನೀವೇನಂತೀರಿ? ಇವನ್ ಇಷ್ಟಪಟ್ರೆ ಬೇಡ ಅಂತ ಹೇಗೆ ಹೇಳಿ? ಈಗ್ಲೇ ಮುಹೂರ್ತ ಇಡ್ಸಿ, ಪತ್ರಿಕೆನ ಪ್ರಿಂಟ್ ಹಾಕ್ಸಿ, ಎಲ್ಲ ಟಿವಿ ನ್ಯೂಸ್ ಪೇಪರ್ನಲ್ಲಿ ಪ್ರಿಂಟ್ ಹಾಕ್ಸೋಣ. ಸರಿ ಸರಿ, ಮೊದಲು ಹರ್ಷಣ ಕುಟ್ಟಬೇಕು, ಶಾಪಿಂಗ್ ಮಾಡಬೇಕು, ವೆಡ್ಡಿಂಗ್ ಕಾರ್ಡ್ ಪ್ರಿಂಟ್ ಮಾಡಿ ಸಂಬಂಧಿಕರಿಗೆಲ್ಲ ಹಂಚಬೇಕು.
ತುಂಬಾ ಕೆಲ್ಸಗಳಿವೆ. ನಡೀರಿ ಹೋಗೋಣ, ಕೆಲ್ಸ ನೋಡೋಣ. ನಡೀರಿ. ಕಂಗ್ರ್ಯಾಚುಲೇಷನ್ ಶ್ರವಂತಿ, ಇಷ್ಟು ದಿನಕ್ಕೆ ನಿನ್ನ ಆಸೆ ಈಡೇರ್ತಿದೆ. ಈಗ್ಲಾದ್ರೂ ಸ್ವಲ್ಪ ನಗು. ಏನಿಷ್ಟು ಸಡನ್ ಆಗಿ ಒಪ್ಕೊಂಡ್ಬಿಟ್ನಲ್ಲ, ಜೊತೆಗೆ ಕಂಡೀಷನ್ಸ್ ಬೇರೆ ಹಾಕ್ತಿದ್ದಾನೆ, ಗ್ರ್ಯಾಂಡ್ ಆಗಿ ಬೇರೆ ಮಾಡ್ಬೇಕು ಅಂತಿದ್ದಾನೆ. ಇದ್ರ ಹಿಂದೆ ಪ್ಲಾನ್ ಏನೂ ಇಲ್ಲ ಅಲ್ವಾ? ಏನಣ್ಣ ಇದು? ವೈದ್ಯ ಅಮ್ಮೋರು ವಾಪಸ್ ಬರಲಿ ಅಂತ ನೀವು ಈಗ ಏನಾರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀರ. ಹೀಗೆ ಸಡನ್ನಾಗಿ ಮದ್ವೆಗೆ ಒಪ್ಕೊಂಡ್ಬಿಟ್ರಲ್ಲ ನೀವು. ಅವರು ಶ್ರವಂತಿನ ಮದ್ವೆ ಮಾಡ್ಕೊಂಡಿರ್ತಾರ. ಅಷ್ಟಕ್ಕೂ ನನ್ನ ಬಗ್ಗೆ ಏನ್ ಯೋಚಿಸ್ತಿರ್ಬೋದು? ಬದುಕಿರ್ತೀನಿ ಅನ್ಕೊಂಡಿರ್ತಾರ, ಸತ್ತು ಹೋಗಿರ್ತೀನಿ ಅನ್ಕೊಂಡಿರ್ತಾರ. ಅಷ್ಟಕ್ಕೂ ಯೋಚನೆನೇ ಮಾಡಿಲ್ದೇ ಇದ್ರೆ. ಈಗ ನನ್ನ ರೂಪ ಬೇರೆ ಬದಲಾಗಿದೆ. ನಾನೇ ವೈದೇಹಿ ಅಂದ್ರೆ ನಂಬ್ತಾರ? ಯಾವಾಗ ನಮ್ಗೆ ನಿನ್ ಹೆತ್ತವ್ರು ಯಾರು ಅಂತ ಗೊತ್ತಾಯ್ತೋ ಆಗ್ಲೇ ನಿನ್ನ ಸಾವು ನಿನ್ನ ಬೆನ್ನೇರ್ ಬಂದಿದೆ. ನನ್ನ ಹುಟ್ಟು ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನನ್ನ ಮಗುನ ಹೆತ್ಕೊಡೋ ಯೋಗ್ಯತೆ ನನಗಿಲ್ಲ ಅಂತ ಅತ್ತೆ ಹೇಳ್ತಿದ್ರು. ನನ್ನ ಹುಟ್ಟಿನ ಬಗ್ಗೆ ತಿಳ್ಕೊಂಡಿರೋರು ನನಗೆ ಬದುಕೋ ಅರ್ಹತೆನೇ ಇಲ್ಲ ಅಂತಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಹೆಂಡತಿಯಾಗಿ ನನ್ನ ಸ್ಥಾನ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಅವರು ಶ್ರವಂತಿನ ಮದುವೆ ಮಾಡ್ಕೊಂಡಿದ್ದಾರೋ ಇಲ್ವೋ? ಇವಾಗ ಮದ್ವೆನಾ? ಅಂದ್ರೆ ಅವತ್ ಮದ್ವೆ ಆಗಿಲ್ವಾ? ಪೇಪರ್ ಯಾವತ್ತಿಂದು? ಇವತ್ತಿಂದೆ. ಹಾಗಾದ್ರೆ ಮದ್ವೆ ಯಾವತ್ತು? 27ನೇ ತಾರೀಕು. ಅಂದ್ರೆ ಇನ್ನು 1 ವಾರ ಇದೆ. ಅವತ್ತೇ ಮದ್ವೆ ಏರ್ಪಾಟ್ ಎಲ್ಲನೂ ಆಗಿತ್ತಲ್ವಾ? ಮತ್ತೆ ಮದ್ವೆ ಯಾಕೆ ಮಾಡ್ಕೊಳ್ಳಿಲ್ಲ? ನಾನಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಮದ್ವೆ ಮಾಡ್ಕೊಳ್ಳಿಲ್ವಾ? ಅದೇ ಆಗಿರುತ್ತೆ. ಆರು ತಿಂಗಳಾದ್ರೂ ನಾನು ವಾಪಸ್ ಬರಲಿಲ್ಲ ಅಲ್ವಾ? ಮತ್ತೆ ಅತ್ತೆ ಕಣ್ಣೀರೆಲ್ಲ ಹಾಕಿ ಸಾಯ್ತೀನಿ ಅಂತ ಹೆದರ್ಸಿ ಮದ್ವೆಗೆ ಒಪ್ಸಿರ್ತಾರೆ. ಅವ್ರಿಷ್ಟ ಇಲ್ಲದೆ ಈ ಮದ್ವೆಗೆ ಒಪ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೋ ಏನೋ. ಹೋಗ್ಬೇಕು, ನಾನು ಅವ್ರ ಮುಂದೆ ನಿಂತ್ಕೋಬೇಕು. ಹೇಗಾದ್ರೂ ಮಾಡಿ ಮದ್ವೆ ತಡಿಬೇಕು. ಅವ್ರ ನೋವನ್ನ ನಾನು ದೂರ ಮಾಡಬೇಕು. ಹೋಗ್ತೀನಿ.